ನೀವೇ ಬರ್ಕೋದ್ರಿ. ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ. ನಾಟಕ ಬೇಡ ನೀನು ಕಣ್ಣು ಒರೆಸ್ಕೊಂಡು ನನ್ನ ಕಣ್ಣು ಕಟ್ಟಬೇಡ. ನನಗೆಲ್ಲ ಗೊತ್ತಾಗುತ್ತೆ. ನಾನು ಯಾಕೆ ನಿನ್ನ ಇಷ್ಟ ಚೆನ್ನಾಗಿ ಗೊತ್ತಿಲ್ಲ ಕಣೋ, ಗೊತ್ತಿಲ್ಲ. ಮನೆಗೆ ಬರೋ ನನ್ನ ಮಗ ಹೀಗೆ ಇರಬೇಕು ಅಂತೇಳಿ ನಾನು ಎಂದೂ ಕಲ್ಪಿಸ್ಕೊಂಡಿರಲಿಲ್ಲ. ಆದರೆ ಅದ್ರ ಬದಲಿಗೆ ನನ್ನ ಮಗ ನಿನ್ನ ಥರನೇ ಇರಬೇಕು, ನಿನ್ನ ಗುಣಗಳೇ ಇರಬೇಕು ಅಂತೇಳಿ ಬೇಡ್ಕೊಳ್ತಿದ್ದೆ. ನಿನ್ನಲ್ಲಿ ನನ್ನ ಮಗನ್ನ ಕಾಣ್ತಾ ಇದ್ದೆ ಕಣ. ಆದರೆ ಇವತ್ತು ಅಂಥವ್ನ ಕಣ್ಣಲ್ಲೇ ನೀರು ಹಾಕೋ ಹಾಗೆ ಮಾಡ್ಬಿಟ್ಟೆ. ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ. ಈಗಂಥದ್ದೇನಾಯ್ತು? ಚಿಕ್ಕತನಗಳು ಹೇಳಿದ್ರಲ್ಲಿ ತಪ್ಪೇನಿಲ್ವಲ್ಲ. ಎಷ್ಟೇ ಆಗಲಿ ನಾನು ನಿಮ್ಮ ಮನೆಗೆ ಕೆಲಸದವನು ತಿಳಿ ಯಾಕೋ ಹೀಗೆ ನನ್ನನ್ನು ಚುಚ್ತೀಯ? ನೋಡು, ನೀನು ನಾನು ಇನ್ನೊಬ್ಬ ಮಗನೇ ಕಣೋ. ಭೂಮಿ ಬಂದ ತಕ್ಷಣ ನಿನ್ನನ್ನು ದೂರ ಮಾಡೋಷ್ಟು ಪಾಪಿ ಅಲ್ಲ ನಾನು. ಈ ಮನೆಯಲ್ಲಿ ಭೂಮಿಗೆ ಮಾತಾಡೋದಕ್ಕೆ ಎಷ್ಟು ಹಕ್ಕಿದೆ, ನಿನಗೂ ಅಷ್ಟೇ ಹಕ್ಕಿದೆ. ಆದರೆ ಆ ಒಂದು ಕ್ಷಣದಲ್ಲಿ ಯಾಕೋ ಗೊತ್ತಿಲ್ಲ ಕಣೋ, ನನಗೇನು ಮಾತಾಡೋಕ್ಕಾಗಲಿಲ್ಲ, ಏನು ಮಾಡೋಕ್ಕಾಗಲಿಲ್ಲ. ನೀವಿಬ್ರು ನನ್ನೆರಡು ಕಣ್ಣುಗಳಿದ್ದ ಹಾಕೊಂಡ್ರು. ಅಲ್ಲಿ ನಾನು ಯಾರ ಪರವಾಗಿ ಮಾತಾಡಿದ್ರು ಒಂದು ಕಣ್ಣಿಗೆ ಸುಣ್ಣ ಹಚ್ಚದಾಗಿರೋದು. ಹೌದು, ಅಲ್ಲಿ ಮಾತಾಡದೆ ಸುಮ್ಮನೆ ಇದ್ದಿದ್ದು ನಂದೇ ತಪ್ಪಾಯ್ತು. ತುಂಬಾ ನೋಯಿಸ್ಬಿಟ್ಟೆ ನಾನಿದ್ದ. ದಯವಿಟ್ಟು ನನ್ನ ಕ್ಷಮಿಸ್ತೀಯ? ಮೂಡಲ್ಲ ಮನೆಯ ಮುತ್ತಿನ ನೀರಿನ ಎರಕಾವೈ. ಅಯ್ಯ ಮೇಡಮ್ ಮೇಡಮ್ ಮೇಡಮ್, ಎಂತ ಬಿಡಿ ಬಿಡಿ ಬಿಡಿ, ಅಯ್ಯ ಬಿಡಿ ಬರ್ರೆ. ಅರೆ ನೀವಿದ್ದೆಲ್ಲ ಮಾಡಕ್ಕಾಗ, ನಾ ಇಲ್ಲೇ ಮಾಡಕ್ಕೆ? ಅಜ್ಜಿ, ಇದು ನಮ್ಮನೆ ಕೆಲಸ ತಾನೆ, ಏನಾಯ್ತು ಈಗ? ಅಯ್ಯೋ, ನಮ್ಮನೆ ಕೆಲಸ ಸರಿ, ಆದ್ರೆ ಯಾರು ಮಾಡುದು ಅನ್ನೋದು ಮುಖ್ಯ. ನೀವು ಈ ಮನೆ ಮಹಾರಾಣಿ, ನೀವು ರಾಣಿ ಥರನೇ ಇರಕಲ್ದ. ಅಯ್ಯೋ, ಮೇಡಮ್ನ ಹತ್ರ ಹಿಂಗೆ ನಗಾಡ್ಕೊಂಡು ಮಾತಾಡಿ ಎಷ್ಟೋ ವರ್ಷ ಆಗುತ್ತೋ. ಬಚ್ಚಿ, ಇವತ್ತು ಒಳ್ಳೆ ದಿನ ನಿಂಗೆ. ಎಂತಾರೋ ಹೀರೋ ಬುದ್ಧಿ ತೋರ್ಸ ನಿಂದು. ಹಾಂ, ನಾ ಇರೋ ತನಕ ನೀವು ಈ ಥರ ಕೆಲಸ ಎಲ್ಲ ಮಾಡೋಕ್ಕಾಗ. ನಿಮ್ಮ ಬೆರಳು ಒಂಚೂರು ಸೌದ್ರು ನನಗೆ ಜೀವ ಹೋದಂಗೆ ಆತ ಕಾಣಿ. ನೋಡೋಕ್ಕೆ ಸಿನಿಮಾ ಹೀರೋಯಿನ್ ಕಂಡಂಗೆ ಕಾಣ್ತೀರಿ. ನೀವು ಈ ನಮ್ಮನೆ ಕೆಲಸ ಮಾಡ್ತಾ ಕೂತ್ರೆ ನಿಮ್ಮ ಮುಖದ ಬಣ್ಣದ ಕತೆ ಅಂತ ಹೇಳಿ. ಅದೆಲ್ಲ ಈ ಹೀರೋಗೆ ಬಿಟ್ಬಿಡಿ. ನೀವು ಆರಾಮಾಗಿ ಗಸಗಸೆ ಪಾಯಸ ಕುಡಿದು ನಿದ್ದೆ ಮಾಡಕ್ಕೆ. ಇದೇ ಸರಿಯಾದ ಟೈಮು. ಇವನ ಹತ್ರ ಆ ಭೂವಿ ಬಗ್ಗೆ ವಿಚಾರಿಸ್ಬಿಡ್ತೀನಿ. ಏನು ಮಾಡೋದು ಪಚ್ಚಿ, ನನಗೂ ಹಾಗೆ ಇರೋಕ್ಕೆ ಆಸೆ. ಆದರೆ ಈ ಮನೆ ಈಗ ಮೊದಲಿನ ಥರ ಇಲ್ಲ, ಏನೇನೋ ಬದಲಾವಣೆಗಳಾಗೋಗಿದೆ, ಯಾರ್ಯಾರೋ ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ಅಲ್ಲಿದ್ದ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಎಂತ ಆಯ್ತು ಅಂತ ಹೇಳಿ ಯಾರು ನಿಮಗೆ ಕೆಲಸ ಮಾಡಕ್ಕೆ ಹೇಳಿದೋ ಅವ್ರನ್ನ ಹಂಗೆ. ಇನ್ಯಾರು ಪಚ್ಚಿ, ಹೊಸದಾಗಿ ಬಂದಿದ್ದಾನಲ್ಲ ಅವನೇ. ಅವನು ಜಾಸ್ತಿ ಆಯ್ತು ಕಣಿ. ಒಂದಿನ ಅವ್ನ ಕಂಬ ಕಟ್ಟಕ್ಕೆ ಸಾಮ ಬಾರಿಸೋ ಉಪಾಯ ಇತ್ತು ನನ್ನಲ್ಲಿ. ಅವನು ಒಂದಲ್ಲ ಎರಡಲ್ಲ. ಇನ್ನೊಂದು ಗೊತ್ತಿತ್ತಾ, ಅವ ಸುಬ್ರಾಯನ ಅಂಗಡಿ ಹಿಂಗೆ ಲೆಕ್ಕಕ್ಕೆ ಸಿಗರೇಟ್ ತಗತ್ತ ದಿನಕ್ಕೆ 2 ಪ್ಯಾಕು. ಬೇರೆ ಏನಾದರೂ ಗೊತ್ತಾಯ್ತಾ ಅವನ ಬಗ್ಗೆ? ಆಮೇಲೆ ಇನ್ನೇನು ತಿಳ್ಕೊಂಡ್ರಿ ಅವನ ಬಗ್ಗೆ? ಅವ ನೋಡೋಕೆ ಮಾತ್ರ ಸಾಚ ಅಷ್ಟೇ. ಅವತ್ತು ಅವ ಬಂದಿದ್ನ ಐತಲ್ಲ ನೀರು ಕುಡಿಯೋಕ್ಕೆ ಅಂತೇಳಿ, ನೀವು ನೀರು ಕೊಟ್ಟಾಗ ಯಾನನ್ನು ನಿಮ್ಮ ಕೈ ಹಿಡ್ಕೊಂಡು ಹೇಸಿಗೆ ಮಾಡ್ದೆ ಅಂತೇಳಿ ನಂಗೆ ನೋಡಿದೆ. ಅಸಹ್ಯ. ಛ ಅದನ್ನು ಬಿಡಿ ಪಚ್ಚಿ.
ಬೇರೆ ಏನಾದರೂ ವಿಷಯ ಗೊತ್ತಾಯ್ತಾ? ದಣಿಗಳ ಎದುರಿಗೆ ಮಾತ್ರ ಅವ ಸಮಯ ಇರ್ತ. ಅವ್ರು ಇಲ್ದೆ ಹೋದ್ರೆ ಇವನು ಆಡಿದ್ದೆ ಮಾತು ಇವಂದೇ ರಾಜ್ಭಾರ. ದೊಡ್ಡ ದಿಮಾಕ್ ಇವಂಗೆ. ನೀವೇ ನೋಡ್ತಿದ್ದೀರಲ್ಲ ಪಚ್ಚಿ, ಅವನು ಹೇಗೆಲ್ಲ ಮಾಡ್ತಿದ್ದಾನೆ ಅಂತ. ನಂಗಂತೂ ತಲೆನೇ ಕೆಟ್ಟು ಹೋಗಿದೆ. ನಿಮ್ಗಿನ್ನೂ ಅನ್ಸುತ್ತಾ ನಿಜವಾಗ್ಲೂ ಅವನು ಅಪ್ಪಾಜಿ ಮಗನೇ ಅಂತ? ಅದ್ರ ಬಗ್ಗೆ ನನಗೂ ಎಂತೆಂಥದ್ದು ಅನ್ನಿಸ್ತಿತ್ತು. ಬರಸ್ತೆ ನಿನ್ಗೆ ಯಾರು ಬರ ಕೇಳಿದ್ದು? ಹೋಗಿ ಮುಸರತ್ತಿಗೆ ಹೋಗು. ನೀರೊಟ್ಟಿ ಯಾವ ನಾಯಿ ಮಾತಾಡು ಬಂದಿತ್ತ? ನೀ ಸುಮ್ಮನೆ ನಿತ್ಕೋ ಈಗ. ನಾ ಅಕ್ಕ ರೊಟ್ಟಿ ಮಾತಾಡು ಬಂದದ್ದು. ಅಕ್ಕ ನಿಮ್ಮಿಬ್ರನ್ನ ಹಿಂಗೆ ಕಂಬ್ಕೆ ನಂಗೆ ಎಷ್ಟು ಖುಷಿ ಅದು ಗೊತ್ತಿತ್ತಾ? ಅಂದ್ರೆ ಏನು ಹೇಳ್ತಿದ್ಯಾ? ನಾನು ಎಪ್ಪಕ್ಕೆ ಮಾತ್ರ ಪಚ್ಚಿ ಹೆಂಡ್ತಿ ಅಷ್ಟೇ. ಬೇಕಾದ್ರೆ ಇನ್ಮೇಲೆ ಆಣೆ ಮಾಡಿ ಹೇಳ್ತಿ. ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ? ಪಚ್ಚಿ ಹೆಂಗೋ ನಿಮ್ಮನ್ನ ಇಷ್ಟಪಡ್ತಿದ್ದ, ನಾನು ನಿಮ್ಮ ಪ್ರೀತಿ ಸಹಾಯ ಮಾಡ್ತಿ. ನಾನು ಇವ್ನಿಗೆ ಸೋಡಾ ಚೀಟಿ ಕೊಟ್ಟು ನಿಮ್ಮನ್ನೇ ಮದುವೆ ಥರ ಮಾಡ್ತಿ. ನೀವು ಹೆಂಗಾರು ಮಾಡಿ ನಂಗೂ ಬೋವನಿಗೂ ಮದುವೆ ಮಾಡಿಸಿ, ನಮ್ಮನ್ನು ಹೆಂಗಾರು ಮಾಡಿ ಒಂದು ಮಾಡಿಸಿ. ನಂಗೆ ಅವ್ನು ಕೊಂಡ್ರೆ ಮಸ್ತ್ ಇಷ್ಟ. ಅವ್ನು ಬಿಟ್ಟಿಪ್ಕೆ ಆತಿಲ್ಲ ನನಗೆ. ಏಯ್ ಸವಿತಾ, ಏನು ಮಾತಾಡ್ತಿದ್ಯಾ? ತಲೆ ಕೆಟ್ಟಿದ್ಯಾ? ಯಾರು ಹೇಳಿದ್ದು ನನಗೆ ಇವ್ರಂದ್ರೆ ಇಷ್ಟ ಅಂತ? ಚಿಕ್ಕ ಹುಡುಗಿ ನೀನು, ಇಂಥ ಯೋಚನೆ ಎಲ್ಲ ಮಾಡೋದನ್ನ ಬಿಡು. ಅದೇಲಿ ನನ್ನ ಬಗ್ಗೆ ಏನು ಅನ್ಕೊಂಡಿದ್ಯಾ ನೀನು? ನಿನ್ನ ಭುವನ್ನ ನಾನು ಒಂದು ಮಾಡ್ಬೇಕಾ? ನಿಮ್ಮಿಬ್ಬರ ಮಧ್ಯೆ ಲವ್ ಲೆಟರ್ಗಳು ಕೊಟ್ಕೊಂಡು ಮೀಡಿಯೇಟರ್ ಕೆಲಸ ಮಾಡ್ಬೇಕಾ ನಾನು? ಇದ್ದೇ ಕೊನೆ. ಇನ್ನೊಂದ್ಸಲ ಈ ಥರ ತಲೆ ಕೆಟ್ಟಿರೋ ಐಡಿಯಾಗಳು ಇಟ್ಕೊಂಡು ನನ್ನ ಹತ್ರ ಬಂದರೆ ಹೊಡೆಸ್ಕೋತೀಯ ನೀನು. ನಿನಗೆ ಮದುವೆ ಆಗಿದೆ. ಕಷ್ಟನೋ ಸುಖನೋ, ಇಷ್ಟನೋ ಅನಿಷ್ಟನೋ, ತೆಪ್ಪಗೆ ಸಂಸಾರ ಮಾಡ್ಕೊಂಡಿರೋದನ್ನ ಕಲೀರಿ. ಏನಂತ್ಕೊಂಡ್ಬಿಡ್ತಾರೆ ನನ್ನ? ತೆಗೆದು ಬಿಟ್ರೆ ಹಂಗೆ ಸ್ವರ್ಗಕ್ಕೆ ಇನ್ನು ಒಂದೇ ಒಂದು ಗೇಣು ಬಾಕಿ ಇತ್ತು. ಅಂಥದ್ರಲ್ಲಿ ಸಗಣಿ ಉಳಿದ ಥರ ಬಂದ್ಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ಟಿಲ್ಲ ಮಾರೈತಿ. ಮೇಡಮು ಎಷ್ಟು ಚಂದ ಮಾಡಿ ನಗನಗ್ತಾ ಮಾತಾಡ್ತಾ ಇದ್ರು. ಆದರೆ ಯಾವತ್ತೂ ಬೈಲಿಲ್ಲ. ಆ ನಮ್ನ ಇವತ್ತು ಬೈದು ಮಂಗಳಾರತಿ ಮಾಡಿ ಉಗಿದು ಪ್ರಸಾದ ಕೊಟ್ಟು ಹೋದ್ರಲ್ಲ ಮಾರೈತಿ. ನಿನ್ನದು ಕಟ್ಕೊಂಡು ನನ್ನ ಜೀವನ ನಾಯಿ ಪಡೋಯ್ತು. ನೀನು ಇಲ್ಲಿ ಹಿಂಗೆ ನಿಂತಿದ್ರೆ ನಾನು ನಿನ್ನನ್ನು ಸಿಗದು ಹಾಕ್ಬಿಡ್ತೇವೆ. ಹೋಗ್ ಮುಸರತಿಕ್ಕವು ಹೋಗ್. ಹೊಯ್ ನೀವೆಲ್ಲ ಈ ಸಲ 4 ಮಂಡಲಕ್ಕೆ ಒಪ್ಪಿದ್ದು ನನಗೆ ಸ್ವಲ್ಪ ಸಮಾಧಾನ ಇಲ್ಲ ಮಾರ್ರೆ. ಅಮ್ಲ ನನಗೂ ಸಮಾಧಾನ ಇಲ್ಲ. ಪಾಪ ಚಿಕ್ಕ ದಣಿಗಳನ್ನ ಎಳ್ಕೊಂಡು ಹೋಗಿ ಕೂಡ್ಸಿದ್ವಲ್ದೆ, ದಣಿಗಳ ಮನಸ್ಸು ಮುರಿದ್ರು ಪಾಪಿಗಳು. ಹೊಯ್ ನೀವೆಂತ ಚಿಕ್ಕ ತಣ್ಣಿಲ್ಗೆ ಪಾಪ ಪಾಪ ಹೇಳುದು? ಅವರೆಂತ ಪಾಪ ಮಾರ್ರೆ? ಅವರಿಗೆ ನಮ್ಮ ಮೇಲೆ ಸ್ವಲ್ಪ ಪ್ರೀತಿ ಗೌರವ ಎಂಥದಿಲ್ಲ. ಅವ್ರ ಅಪ್ಪನ ಮೇಲೆ ಇಲ್ಲೇ. ಅಪ್ಪಾಜಿ ಮಗ ಅನ್ನಕ್ಕೆ ಯಾವ ಒಳ್ಳೆ ಗುಣಗಳಿದೆ ಅವನಲ್ಲಿ? ಸಂಸ್ಕಾರ ಇದೆಯಾ, ವಿವೇಚನೆ ಇದೆಯಾ, ವಿನಯ ಇದೆಯಾ, ಅಥವಾ ಒಳ್ಳೆ ಅಭ್ಯಾಸಗಳಿದೆಯಾ? ಹೆಣ್ಮಕ್ಳಿಗೆ ಹಿರಿಯರಿಗೆ ಗೌರವ ಕೊಡಬೇಕು ಅನ್ನೋ ಮನೋಭಾವ ಆದರೂ ಇದೆಯಾ? ಹೇಳಿ ಭುವನ್, ಯಾವ ವಿಚಾರದಲ್ಲಿ ಅಪ್ಪಾಜಿನ ಹೋಲ್ತಾನೆ ಅವನು? ಹೌದಮ್ಮ,